ಹೇಳ್ತೀನಿ ಕೇಳ್ರಿ ಅಧ್ಯಕ್ಷರೇ. ಸಲಹೆಗಾರ ಮಾಡ್ಯಾರ, ಗ್ಯಾರಂಟಿಯಿಂದ ಕರ್ನಾಟಕ ದಿವಾಳಿ ಆಗೈತಿ, ಯಾವುದೋ ಅಭಿವೃದ್ಧಿ ಕೆಲಸ ಆಗಲಾಗತ್ತೆ. ಅವ್ರದ್ದು ಏನಾರ ಮುಖ್ಯಮಂತ್ರಿಗಳು ಪರಿಗಣಿಸಿದ್ರ ಅವ್ರೇ ಅಧ್ಯಕ್ಷರೇ ಹೇಳಿರಿಲ್ರಿ ಗ್ಯಾರಂಟಿಯಿಂದ ಮುಖ್ಯಮಂತ್ರಿಗಳು ಏನ್ ದಯವಿಟ್ಟು ಅಲ್ಲ ಅಧ್ಯಕ್ಷರೇ, ಆರ್ಥಿಕ ದಿವಾಳಿ ಪಟೇಲ್ ಒಂದು ಸೆಕೆಂಡ್ ಬಿಲ್ಲನ್ನು ಆರ್ಥಿಕ ದಿವಾಳಿ ಕರ್ನಾಟಕ ಸರ್ಕಾರ ಆಗಿದೆ ಅಂತ ಹೇಳಿಲ್ಲ. ಇದು ಸ್ವಲ್ಪ ಭಾರ ಆಗಿದೆ. ಆದಾಗ್ಯೂ ನಾವು ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ದೇವೆ, ಆದಾಗ್ಯೂ ನಾವು ಒಳ್ಳೆಯ ಇದನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ ಹೊರತು ನೋ ನಮಗೂ ಗೊತ್ತಿದೆ ಫೈನಾನ್ಸ್, ನಾವೇನು ಅನರ್ಹ ಅಲ್ಲ. ಸುರೇಶ್ ಕುಮಾರ್ ಅವರು ಹೇಳ್ದಂಗೆ ನಾವು ಅನರ್ಹ ಅಲ್ಲ. ದಯಮಾಡಿ ಅಂತ ಶಬ್ದಗಳನ್ನ ನಮ್ಮ ಮೇಲೆ ಬಳಸಬೇಡಿ. ಅನರ್ಹ ಅವ್ರನ್ನ ಚೇಂಜ್ ಮಾಡಿ ಪಾಯಿಂಟ್ ಆಫ್ ಆರ್ಡರ್ ಇದನ್ನ ಮಾಡ್ರಿ, ಇದೇನು ಅದೇನು ಅದನ್ನ ಮಾಡ್ರಿ ಬಿಟ್ಟು ಅವರು ಆರ್ಥಿಕ ಸಲಹೆ ಕೊಟ್ಟರು. ಗ್ಯಾರಂಟಿಗಳಿಂದ ಕರ್ನಾಟಕದ ಅಭಿವೃದ್ಧಿ ಕುಂಠಿತ, ಹಂಗೇನು ಮುಖ್ಯಮಂತ್ರಿಗಳು ಒಪ್ಕೊಂಡ್ರೇನ್ರಿ ಅವ್ರನ್ನ? ಮತ್ತೆ ಯಾಕೆ ಮಾಡ್ತೀರಿ ಸುಮ್ಮನೆ ಕೆಲಸ ಎಲ್ಲ ಹೋಗಿದ್ರಿ? ಕಾನೂನು ಸಚಿವರು ಒಂದೇ ನಿಮಿಷ, ನಮ್ಮ ಸರ್ಕಾರದಾಗಿದ್ದಾಗೂ ಸಲಹೆಗಾರ ಇದ್ದೀವಿ, ಎಲ್ಲ ಈ ಸರ್ಕಾರದಾಗ ಅದಾವ. ಈ ಸಲಹೆಗಾರರ ಮಾತು ಕೇಳ್ಕೊಂಡು ಒಬ್ಬರಾದ್ರೂ ಮುಖ್ಯಮಂತ್ರಿ ಕೆಲಸ ಮಾಡ್ಯಾರ?